ಶ್ರೀ ಸತ್ತುಪಾಸಿಯೇ ನಮಃ. ಗುರುಗೀತ. ಶೌನಕಾದಿ ಮುನಿಗಳು ನಿಗೂಢವಾದ ತತ್ವ ಮತ್ತು ಅದರ ಪ್ರಾಧಾನ್ಯತೆಯನ್ನು ತಿಳಿಸಲು ಸೂತ ಮುನಿಯಲ್ಲಿ ಪ್ರಾರ್ಥಿಸಿದರು. ಶ್ಲೋಕ 5. ಗುಹ್ಯಾತ್ ಗುಹ್ಯತಮಂ ಸಾರಂ ಗುರುಗೀತಾ ವಿಶೇಷತಃ ತತ್ಪ್ರಸಾದಾತ್ ಶ್ರೋತವ್ಯ ತತ್ಸರ್ವಂ ಬ್ರೂಹಿ ಸೂತನ. ಅನುವಾದ. ರಹಸ್ಯಗಳಲ್ಲಿ ಅತಿ ರಹಸ್ಯವಾಗಿರುವ ಯೋಗ್ಯವಾದ ಗುರುಗೀತಾ ತತ್ವ ಮತ್ತು ಅದರ ಪ್ರಾಧಾನ್ಯತೆಯನ್ನು ಸೂತ ಮಹರ್ಷಿಗಳೇ ನಿಮ್ಮ ಕೃಪೆಯೆಂದು ಕೇಳಲು ಬಯಸುವೆವು. ಭಾವಾರ್ಥ. ಶೌನಕಾದಿ ಮುನಿಗಳು ತಮ್ಮ ಉತ್ಸುಕತೆಯನ್ನು ವ್ಯಕ್ತಪಡಿಸುತ್ತಾ ವೇದಶಾಸ್ತ್ರಗಳಲ್ಲಿ ನಿಗೂಢವಾಗಿರುವ ಪರತತ್ವವನ್ನು ತಿಳಿಸಲು ಕೋರಿದರು. ಬಹಿರಂಗಪಡಿಸಲಾರದಂಥ ಗೌಪ್ಯವಾಗಿರುವ ಪರಮಾಮೃತ ಸಾರವನ್ನು ತಿಳಿಸಿ ಮತ್ತು ನಿಮ್ಮ ಅನುಗ್ರಹದಿಂದ ಗುರುಗೀತೆಯನ್ನು ಹಾಗೂ ಅದರ ಪ್ರಾಧಾನ್ಯತೆಯನ್ನು ತಿಳಿಯಲು ಇಚ್ಛಿಸುತ್ತೇವೆ ಎಂದು ವಿನಂತಿಸಿದರು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಗುರು ಸರ್ವಶಕ್ತ. ಭಕ್ತನಿಗೆ ಬೇಕಾದ್ದನ್ನು ಕೊಟ್ಟು ನೋಡ್ತಾನೆ, ಕೊಡದಂಗೆ ಇದ್ದೂ ನೋಡ್ತಾನೆ. ಭಕ್ತನಿಗೆ ದೃಢವಾದ ನಂಬಿಕೆಯನ್ನು ಮೂಡಿಸೋದಕ್ಕೋಸ್ಕರ, ಅವನನ್ನು ಪರಿಪೂರ್ಣನನ್ನಾಗಿರಿಸೋಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ಆದರೆ ಗುರು ಒಲಿದು ಕೊಟ್ಟ ತಕ್ಷಣ ಭಕ್ತ ಯಾವಾಗ ಗುರುವನ್ನು ಬರೀ ಐಹಿಕ ಸುಖ ಬಯಕೆಗಳನ್ನು ಈಡೇರಿಸೋಕ್ಕೋಸ್ಕರ ಪೂಜಿಸ್ತಾ ಹೋಗ್ತಾನೋ ಆವಾಗ ಅವನು ಸುಮ್ಮನಾಗಿ ಬಿಡ್ತಾನೆ. ಭಕ್ತನಲ್ಲಿ ಎಂಥ ನಂಬಿಕೆ ಹಂಬಲ ಬರಬೇಕು ಅಂದರೆ, ಐಹಿಕವಾದ ಆಸ್ತಿ ಅಂತಸ್ತು ಎಲ್ಲ ಬೇಕಾದರೆ ನಾಶವಾಗೋಗ್ಲಿ, ನನಗೆ ನೀನು ಬೇಕು, ನಿನ್ನನ್ನು ಬಿಟ್ಟು ಇನ್ಯಾವುದೂ ಬೇಕಿಲ್ಲ, ನನ್ನನ್ನು ಬೇಕಾದರೆ ಭಿಕ್ಷುಕನನ್ನಾಗಿ ಮಾಡು, ನನ್ನದೆಲ್ಲವನ್ನು ಕಳೆದುಕೊಂಡ್ರೂ ನೀನೊಬ್ಬನು ನನ್ನ ಪಾಲಿಗಿದ್ದು ಬಿಟ್ಟರೆ ಸಾಕು ಅನ್ನೋ ಸ್ಥಿತಿಗೆ ಬರಬೇಕು. ಈ ರೀತಿಯಲ್ಲಿ ಸತತವಾದ ಹಂಬಲವನ್ನು ಇಟ್ಟುಕೊಂಡು ನಿಜವಾದ ಭಕ್ತ ಯಾರೋ ಅವನಿಗೆ ಮಾತ್ರ ಆ ಗುರುವಿನ ನಿಜಸ್ವರೂಪ, ಸಾಕ್ಷಾತ್ಕಾರ, ಮುಕ್ತಿ, ಮೋಕ್ಷ ಎಲ್ಲ ಸಿಗುತ್ತೆ. ಜ್ಞಾನನಿಧಿ, ಪುಟ 153.